ಹಾಯ್ ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮೈಸೂರು ವಿಫರ್ ರೈಡರ್. ಸೊ ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ. ಸೊ ಏನಕ್ಕಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಈಗ ಏನಪ್ಪ ಅಂತ ಅಂದರೆ ನಿಮ್ಮ ಇನೋವಾ ಕ್ರಿಸ್ಟಾ ಎತ್ಕೊಂಡು ಒಂದು ಡ್ಯೂಟಿ ಐತೆ. ಇಲ್ಲೇ ಮೈಸೂರಿಂದ HD ಕೋಟೆ ಅಂತ ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಬರೋಣ ಬನ್ನಿ. ಸೊ ಈಗ ಡೀಸೆಲ್ ಹಾಕ್ಸ್ಬೇಕು. ಸೊ ಡೀಸೆಲ್ಲು ಫುಲ್ ಎಂಟಿ ಐತೆ. ಸೊ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಕಸ್ಟಮರ್ ಪ್ಲೇಸ್ಗೆ ಹೋಗೋಣ. ಈಗ ಬನ್ನಿ ಡೀಸೆಲ್ ಹಾಕ್ಸ್ಬಿಟ್ಟು ಅಲ್ಲಿ ಸಿಗೋಣ. ಸೊ ಗಾಯ್ಸ್, ನಮ್ಮ ಗಾಡಿಗೆ ಡೀಸೆಲ್ ಹಾಕ್ತಿದ್ದಾರೆ. ಸೊ ಹಂಗೆ ನಾನು ಯಾವಾಗಲೂ HP ಪೆಟ್ರೋಲ್ ಬಂಕಲ್ಲೇ ಡೀಸೆಲ್ ಹಾಕ್ಸೋದು. ಸೊ ನೀವೆಲ್ಲ ಹಾಕ್ಸ್ತೀರಾ ಅಂತ ಕಮೆಂಟ್ಸ್ ಮಾಡಿ. ಸೊ ಬನ್ನಿ ಮುಂದೆ ಮೂವ್ ಆಗೋಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಗಾಯ್ಸ್, ಕಸ್ಟಮರ್ ಲೊಕೇಶನ್ ಕಳಿಸಿದ್ದಾರೆ. 4.25 ಕಿಲೋಮೀಟ್ರ್ ಇದೆ. ಸೊ 11 ನಿಮಿಷ ತೋರಿಸ್ತೈತೆ. ಸೊ ಮೈಸೂರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಈಗ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈಗ ಕಷ್ಟ. ಈಗ ಮೊದಲೆಲ್ಲ 4.25 ಕಿಲೋಮೀಟ್ರ್ 5 ನಿಮಿಷಕ್ಕೆಲ್ಲ ಹೊಂಟೋಗೋದಿತ್ತು. ಸೊ ಈಗ 10 ನಿಮಿಷ 11 ನಿಮಿಷ ತೋರಿಸೈತೆ 4.25 ಕಿಲೋಮೀಟ್ರೆ. ಸೊ ಲೆಕ್ಕ ಹಾಕೊಳ್ಳಿ ನೀವು, ಬೆಂಗಳೂರು ಥರ ಆಗ್ತೈತೆ ಅಂದ್ಕೊಳ್ಳಿ ಮೈಸೂರು. ಸೊ ಯಾರಿಗೆ ಇನೋವಾ ಎಲ್ಲ ಕ್ರಿಸ್ಟಾ ಎಲ್ಲ ಯಾರ್ಯಾರು ಇಷ್ಟ ಕಮೆಂಟ್ಸ್ ಮಾಡಿ. ಸೊ ನನಗಂತೂ ಫೇವ್ರೇಟು. ಏನಕ್ಕಪ್ಪ ಅಂತಂದರೆ ಫುಲ್ ಸ್ಮೂತ್ ಗಾಡಿ. ಸೊ ಸಸ್ಪೆನ್ಷನ್ ಮಾತ್ರ ಫುಲ್ ಫ್ರೀ ಅಂದ್ಕೊಳ್ಳಿ. ಯಾವ ಹಂಸ್ ಬಿಟ್ಟರು ಯಾವ ಹಳ್ಳ ಬಿಟ್ಟರು ಏನು ಫೀಲೇ ಹಾಕಲ್ಲ. ಅದಕ್ಕೆ ಏನಕ್ಕಪ್ಪ ಎಲ್ಲರೂ ಇಷ್ಟಪಡ್ತಾರೆ ಕ್ರಿಸ್ಟಾ ಅಂತ ಅಂತಿದ್ದೆ. ಸೊ ಈಗಲೂ ನಂಗೆ ಗೊತ್ತಾಯಿತು ಏನಕ್ಕಪ್ಪ ಅಂತ ಅಂದರೆ. ಸೊ ಅದಕ್ಕೆ ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಯೂಸ್ ಮಾಡ್ತಾರೆ ಈ ಗಾಡಿನ. ಸೊ ನೋಡಿ, ಇದು ಮಾತ್ರ ಸೈಕ್ ಆಡ್ಬಿಟ್ಟ. ಹೋಗೋಣ ಆಯಿತು ಬೇಗ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೆಫ್ಟಿಂದ ಸಡನ್ನಾಗಿ ರೈಟಿಗೆ ಬಂದ್ಬಿಟ್ಟ. ಒಂದು ಏನು ಸಡನ್ನಾಗಿ ಕೈ ಇಟ್ಬಿಟ್ರೆ ಏನು ಪವರ್ ಬ್ರೇಕಾ? ನಿಲ್ಲಿಸೋ ತಕ್ಷಣ ಕೈ ಹೊಡೆದ ತಕ್ಷಣ ನಿಂತ್ಕೊಡ್ಬೇಕಾ ಗಾಡಿ? ಯಾರಲ್ಲಿಂದ ಬರ್ತಾರೆ ಗುರು ಇವರೆಲ್ಲ? ರೋಡಲ್ಲೆಲ್ಲ ಈ ಥರ ಎಲ್ಲ ಸಿಗ್ತಾ ಇರ್ತಾರೆ ಅಂದ್ಕೊಳ್ಳಿ. ಸೈಕ್ ನನ್ನ ಮಕ್ಕಳು ಎಲ್ಲ ಸೈಕ್ ಅಂತಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಗೈಸ್, ಮೈಸೂರಲ್ಲಿ ಈಗ ಮುಂದಕ್ಕೆ ಎಲ್ಲ ಫುಲ್ಲು ಟ್ರಾಫಿಕ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಈಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಸರ್ಕಲ್ಗಳಲ್ಲೂ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು 3 ತಿಂಗಳಲ್ಲಿ ಅಷ್ಟೊತ್ತಿಗೆ ಎಲ್ಲ ತುಂಬ ಜಾಸ್ತಿ ಟ್ರಾಫಿಕ್ ಆಗುತ್ತೆ, ಅದಂತೂ ಪಕ್ಕ. ಈಗ ವೀಕೆಂಡ್ಸ್ ಬಂದ್ರೇ ವೀಕೆಂಡ್ಸಲ್ಲಿ ತುಂಬ ಗಾಡಿ ಸಿಟಿ ಒಳಗೆ ಹೋಗೋಕ್ಕೆ ಆಗಲ್ಲ. ಓಲಾ ಊಬರ್ ಅಂತೂ ಮಾಡೋಕ್ಕೆ ಆಗಲ್ಲ ಅನ್ಕೊಬಿಡಿ. ಇನ್ನೇನು ಕಸ್ಟಮರ್ ಪಿಕಪ್ ಲೊಕೇಶನ್ ಬಂತು. ಸೊ ಕಸ್ಟಮರ್ನ ಹತ್ತಿಸ್ಕೊಂಡು ವಿಡಿಯೋ ಕಸ್ಟಮರ್ನ ಪಿಕ್ ಮಾಡ್ಕೊತಾ ಇದ್ದೀನಿ. ಕಸ್ಟಮರ್ ಎಲ್ಲ ಬಂದು ಹತ್ತುತ್ತಿದ್ದಾರೆ ಎಲ್ಲ. ಸೊ ಒಂದು ಯಾವುದೋ ಹಳ್ಳಿ. ಸೊ ಹಳ್ಳಿಯಿಂದ ಪಿಕ್ ಮಾಡ್ಕೊತಾ ಇದ್ದೀನಿ. ಎತ್ಕೊಳ್ಳಿ ಸರ್, ಹೋಗೋಣ ನಾವೆಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಗೈಸ್, ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಜಾತ್ರೆ ಐತಂತೆ. ಎಲ್ಲಪ್ಪ ಅಂತ ಅಂದರೆ HD ಕೋಟೆ ಹತ್ರ. ಊರ ಹೆಸರು ಬಂದು ಚಿಕ್ಕದೇವನ ಬೆಟ್ಟ ಅಂತೆ. ಸೊ ಚಿಕ್ಕ ದೇವಮ್ಮನ ಬೆಟ್ಟ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ ಶಾರ್ಟ್ಕಟಲ್ಲಿ ಕರ್ಕೋಗ್ತಾ ಇದ್ದಾರೆ. ಸುತ್ತಮುತ್ತ ಕಾಡು ಅಂದ್ಕೊಡಿ. ನಮ್ಮದು ಕ್ರಿಸ್ಟಾ ಬಂದು 7 ಸೀಟರ್ ವೆಹಿಕಲ್ಲು. ಸೊ ಅವರು 8 ಜನ ಇದ್ದಾರೆ. ಸೊ ಹಿಂಗೂ ಹತ್ತಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದಿವೆ. ಸೊ ಇವರೆಲ್ಲ ಸ್ವಲ್ಪ ಜರ್ನಿ ಮಾಡಿಲ್ಲ ಅನಿಸುತ್ತೆ ಜಾಸ್ತಿ. ಸೊ ಎಲ್ಲ ಕಡೆ ವಾಮಿಟು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೊಂದು ಕಡೆ ನಿಲ್ಲಿಸಿದೆ ವಾಮಿಟ್ಗೆ. ಮುಂದೆ ನೋಡಬೇಕು. ಅರ್ಧ ಬೆಟ್ಟ ಹತ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಬೆಟ್ಟ ಅರ್ಧ ಹತ್ತಿದ್ದೀನಿ. ಸೊ ಆಗಲೇ ವಾಮಿಟ್ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದಾರೆ. ನನಗಂತೂ ಈ ಕಡೆ ನಗಬೇಕು ಇದು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ. ಸೊ ಆಟೋನು ಬಂದಿದೆ ಮೈಸೂರದು. ಸೊ ನಾನು ಹಿಂದೆ ಬರ್ತಿದ್ದೆ ನೋಡಿ ಮಿರರಲ್ಲಿ. ಸೊ ಎಲ್ಲ ಅಲ್ಲೇ ಆಲ್ಮೋಸ್ಟ್ ಒಂದು 5 ಜನ ಇದ್ದಾರೆ. ಸೊ ಆಟೋದವ್ರು ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಕಾರ್ಗಳ್ದೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ 2 ವೀಲರು ಎಲ್ಲ ಆಲ್ಮೋಸ್ಟ್ ಮೈಸೂರವರೇ. ಸೊ ವ್ಯೂ ಚೆನ್ನಾಗೈತೆ. ಸೊ ಈ ಕಸ್ಟಮರು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಜಾಸ್ತಿ ಟರ್ನ್ ಮಾಡಿದ್ರೆ ಅವ್ರು ಗಾಯ ಆಗ್ಬಿಡ್ತಾರೆ. ಸೊ ಬನ್ನಿ ಮೇಲೆ ಹೋಗೋಣ ಎಲ್ಲ. ಗೈಸ್, ಇಲ್ಲಿ ನಿಲ್ಲಿಸ್ಬಿಟ್ಟು ಕಸ್ಟಮರ್ನ ಪಾರ್ಕಿಂಗ್ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಸೊ ಅಲ್ಲಿ ಏನಾದ್ರು ಹಿಂದಕ್ಕೆ ಹಾಕಿದ್ರೆ ಬೇರೆ ಗಾಡಿಗಳಿಗೆ ತೊಂದರೆ ಆಗುತ್ತೆ. ಸೊ ಪಾರ್ಕಿಂಗ್ ಹಾಕ್ಬಿಟ್ರೆ ನಮ್ಮ ಗಾಡಿ ಇಲ್ಲಿ ರೋಡ್ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಕಷ್ಟ ಓಡಾಡೋಕ್ಕೆ ಅನಿಸುತ್ತೆ. ಸೊ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಹೋಗ್ಬೋದಾ ಗಾಡಿ ಅಂದರೆ ಹೋಗುತ್ತೆ. ಹಂಗೆ ಟರ್ನ್ ಮಾಡ್ಕೊಂಡು ಹೋಗ್ತಾರೆ. ನಾವು ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಳಗಡೆ ಒಂಚೂರು ಜಾಗ ಇಲ್ಲ ಅಂದ್ಕೊಳ್ಳಿ. ಹಂಗೆ ಆಗ್ಬಿಟ್ಟಿದೆ ಕಷ್ಟ ನೋಡಿ. ಫುಲ್ ಎಲ್ಲ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಈಚೆ ಹೆಂಗೆ ತೆಗಿದ್ದಾರೆ ಗಾಡಿಗಳು. ಇಲ್ಲಿ ಮೇಲ್ಗಡೆ ಬಂದೆ. ಸೊ ಇಲ್ಲೆಲ್ಲ ಹೂವು ಅಂಗಡಿ ಎಲ್ಲ ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ಸೊ ವ್ಯೂ ನೋಡಿ ಈ ಕಡೆ ಸಖತ್ತಾಗಿ ಕಾಣಿಸ್ತಿದೆ ಅಂದ್ಕೊಳ್ಳಿ. ಕ್ಯಾಮ್ರಾದಲ್ಲೇ ಸ್ವಲ್ಪ ಡಲ್ ಹೊಡಿತಿದೆ, ಬಟ್ ಕಣ್ಣಾರ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ಅಂದ್ಕೊಳ್ಳಿ. ಸೊ ಗೈಸ್, ಇದೇ ಟೆಂಪಲ್ಲು. ಕಸ್ಟಮರ್ ಎಲ್ಲ ಒಳಗೆ ಇದ್ದಾರೆ. ಟೆಂಪಲ್ ಒಳಗೆ ಹೋಗಿದ್ದಾರೆ. ತುಂಬ ರಶ್ ಅಂದ್ಕೊಳ್ಳಿ. ಆ ಕಡೆ ಕ್ಯೂ ಹಿಂಗಡೆಯಿಂದ ಇದೆ ಒಂದು ರೌಂಡು. ಸೊ ಫ್ರಂಟು ಹಿಂಗೆ ಕಾಣಿಸುತ್ತೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.